ಜೈ ಶ್ರೀಕೃಷ್ಣ. ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಹೇಳಿಮ್ಮ. ಪಾವನ ವೆಂಕಟೇಶ್ ರೆಡ್ಡಿ. ಪಾವನ ವೆಂಕಟೇಶ್ ರೆಡ್ಡಿ. ವೆಂಕಟೇಶ ರೆಡ್ಡಿ. ಓಕೆ, ಪಾವನವಾದಂಥ ಹೆಸರು. ಪರಮಾತ್ಮನ ಒಂದು ಸ್ಮರಣೆ, ಪರಮಾತ್ಮನ ಪಾದ ಭಜನೆ, ಅದರಿಂದ ಪಾವನತ್ವವನ್ನು ಕೊಡ್ತಾನೆ ಪರಮಾತ್ಮ. ತಾವು ಪಾವನ ಅಂತ ಹೆಸರೂ ಇಟ್ಕೊಂಡಿದ್ದೀರಾ, ತುಂಬ ಸಂತೋಷ. ಇನ್ನು ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ? ಕೇಳಿ. ನಾರಾಯಣಾದಿ ಶತರೂಪಗಳ ವಿವರಣೆಯು ಎಲ್ಲಿ ಸಂಗ್ರಹವಾಗಿದೆ? ನಾರಾಯಣಾದಿ ಶತರೂಪಗಳ ವಿವರಣೆಯು ಎಲ್ಲಿ ಸಂಗ್ರಹವಾಗಿದೆ? ವರಾಹ ಪುರಾಣ ಚಾತುರ್ಮಾಸ್ಯದಲ್ಲಿ ಸಂಗ್ರಹವಾಗಿದೆ. ವರಾಹ ಪುರಾಣ, ಅದು ಈ ವರಾಹ ಪುರಾಣದ ಚಾತುರ್ಮಾಸ್ಯದಲ್ಲಿ ಉಕ್ತವಾಗಿದೆ. ಸರಿಯಾದ ಉತ್ತರ. ಚಾತುರ್ಮಾಸ್ಯ ಮಹಿಮೆ. ನಾರಾಯಣ ಅಷ್ಟೋತ್ತರ ಶತನಾಮ ಸ್ತೋತ್ರ ಎಂಬುದಾಗಿ ವರಾಹ ಪುರಾಣದ ಚಾತುರ್ಮಾಸ್ಯದಲ್ಲಿ ಉಕ್ತವಾಗಿದೆ. ಒಂದು ಇದು ಏನು, ಚಾತುರ್ಮಾಸ್ಯ ಮಹಿಮೆ. ನಾರಾಯಣದ ಶತರೂಪಗಳ ವಿವರಣೆ ಇಲ್ಲಿ ಸಂಗ್ರಹ ಆಗಿದೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ ತಮಗೆ, ಎರಡನೇ ಪ್ರಶ್ನೆ. ಪುಲಸ್ತ್ಯ ಮುನಿಗಳು ಯಾವ ಪರ್ವತದ ಸಮೀಪದಲ್ಲಿ ತಪಸ್ಸನ್ನು ಮಾಡುತ್ತಿದ್ದರು? ಪುಲಸ್ತ್ಯ ಮುನಿಗಳು ಯಾವ ಪರ್ವತದ ಸಮೀಪದಲ್ಲಿ ತಪಸ್ಸನ್ನು ಮಾಡುತ್ತಿದ್ದರು? ಮೇರು ಪರ್ವತದ ಸಮೀಪದಲ್ಲಿ ತಪಸ್ಸನ್ನು ಮಾಡುತ್ತಿದ್ದರು. ಮೇರು ಪರ್ವತದ ಸಮೀಪದಲ್ಲಿ ತಪಸ್ಸನ್ನು. ಸರಿಯಾದ ಉತ್ತರ. ಈಗ ಅವರು ತಪಸ್ಸು ಮಾಡೋರೆಲ್ಲ ದೊಡ್ಡ ದೊಡ್ಡ ಪರ್ವತಗಳು, ಗಿರಿಗಳು, ಅಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾ ಇದ್ರು. ಯಾರು ಡಿಸ್ಟರ್ಬ್ ಮಾಡಿದ್ರು. ಈಗ ಇಲ್ಲೇ ಇಲ್ಲ. ಗಿರಿಗಳೆಲ್ಲ ಏನಾಗ್ತಾ ಇದ್ದಾವೆ, ಈ ಮಳೆಗೆ ಎಲ್ಲ ನಾಶವಾಗಿ ಹೋಗ್ತಾ ಇದ್ದಾವೆ. ಯಾಕಂದರೆ ಬರೀ ಜನಸಂಖ್ಯೆ, ಪೊಲ್ಯೂಷನ್ನು ಮತ್ತು ರಾಜಕಾರಣಿಗಳು ಎಲ್ಲ ಸೇರಿದ್ರೆ ಏನಾಗುತ್ತೆ ಹೇಳ್ರಿ? ಎಲ್ಲ ಬಿಲ್ಡಿಂಗ್ ಎಲ್ಲ ಹೋಗ್ತಾ ಇದೆ ಅಲ್ವಾ? ಇನ್ನು ಮೂರನೇ ಪ್ರಶ್ನೆ ತಮಗೆ. ಮುನಿಗಳಂತೆ ಜಟೆಗಳನ್ನು ಕಟ್ಟುವುದಕ್ಕಾಗಿ ಬೇಕಾಗಿರುವ ಆಲದ ಹಾಲನ್ನು, ಇದ್ರದ್ದು ಮರದ್ದು ಒಂದು ಇದು ತೆಗಿತಾರೆ, ಹಾಲನ್ನು ಎಲೆಯಿಂದ ತೆಗಿತಾರೋ ಇದರಿಂದ ತೆಗಿತಾರೋ ಅಷ್ಟು ಇದು ಇಲ್ಲ. ಒಟ್ಟಿನಲ್ಲಿ ಆಲದ ಎಲೆನೂ ಇರ್ಬೋದು. ಹಾಲನ್ನು ತರುವಂತೆ ಗಂಗೆಯ ದಡದಲ್ಲಿರುವ ಶ್ರೀರಾಮದೇವನು ಯಾರಿಗೆ ಹೇಳಿದನು? ಇನ್ನೊಂದ್ಸಲಿ ಕೇಳ್ತೀನಿ ನೋಡಿ, ದೊಡ್ಡ ಪ್ರಶ್ನೆ ಇದೆ. ಮುನಿಗಳಂತೆ ಜಟೆಗಳನ್ನು ಹಾಕೋಬೇಕಲ್ಲ, ಅದಕ್ಕಾಗಿ ಬೇಕಾಗಿರುವ ಆಲದ ಹಾಲನ್ನು ತರುವಂತೆ ಗಂಗೆಯ ದಡದಲ್ಲಿರುವ ಶ್ರೀರಾಮದೇವನು ಯಾರಿಗೆ ಹೇಳಿದನು? ಗುಹನಿಗೆ ಹೇಳಿದರು ಮೇಡಮ್. ಗುಹನಿಗೆ ಹೇಳ್ತಾನೆ, ಹೌದಾ? ಹೌದು, ಸರಿಯಾದ ಉತ್ತರ. ಹನುಮನಿಂದ ರಾಮದೇವರ ಮಹಿಮೆ ತಿಳಿಯಿತು, ಭೂಮಿಯೆಲ್ಲ ತ್ರಿಧಾಮದ ಪ್ರತಿಬಿಂಬವಾಯಿತು. ಹನುಮನಿಂದ ರಾಮದೇವರ ಮಹಿಮೆ ತಿಳಿಯಿತು, ಭೂಮಿಯೆಲ್ಲ ತ್ರಿಧಾಮದ ಪ್ರತಿಬಿಂಬವಾಯಿತು. ಧ್ಯಾನ ಮಾರ್ಗಕ್ಕೆ ಇರುವ ಬೆಲೆಯು ತಿಳಿಯಿತು, ಧ್ಯಾನ ಮಾರ್ಗಕ್ಕೆ ಇರುವ ಬೆಲೆಯು ತಿಳಿಯಿತು. ಬದರಿ ವಿಶಾಲ ಕರುಣೆಗೆ ತಾ ಕಾರಣವಾಯಿತು, ಬದರಿ ವಿಶಾಲ ಕರುಣೆಗೆ ತಾ ಕಾರಣವಾಯಿತು. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ. ರಾಮ ಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು, ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ ತುಂಬಿ ಹರಿಯಿತು. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ. ಇವರೆಲ್ಲ ಋಷಿ ಮುನಿಗಳು ರಾಮದೇವರ ಒಂದು ಧ್ಯಾನದಲ್ಲಿ ಇನ್ನೂ ಇವರು ಕಪಿಗಳು, ಋಷಿ ಮುನಿಗಳು ಇನ್ನೂ ಕೂಡ ಪರ್ವತಗಳಲ್ಲಿ, ಗುಹೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ? ತಪಸ್ಸನ್ನು ಮಾಡ್ತಾ ಇದ್ದಾರೆ. ನೋಡ್ರಿ, ಇವ್ರಿಗೆ ಧ್ರುವರಾಯನಿಗೆ ಹೇಳಿ ಕಳಿಸ್ತಾರೆ ತಾಯಿ ಏನಂದ್ರೆ, ಏನು ಕೇಳ್ದ? ತನ್ನ ತಂದೆ ತೊಡೆ ಮೇಲೆ ಕೂತ್ಕೋಬೇಕು ಅನ್ನೋದು ಒಂದು ಕೇಳಿದ್ದಕ್ಕೆ ದೊಡ್ಡ ಪದವಿಯನ್ನೇ ಕೊಟ್ಬಿಡ್ತಾನೆ ಪರಮಾತ್ಮ. ತಂದೆ ತೊಡೆ ಮೇಲೆ ಯಾಕೆ ಇಡೀ ರಾಜ್ಯ ವರ ಮಾಡೋದು ನೀನು ಅಂತ ಹೇಳಿ ಏನು ಪರಮಾತ್ಮ ವರವನ್ನು ಕೊಡ್ತಾನೆ. ಏನು ಮಾಡಿದ್ದು? ರಾಮ ಮಂತ್ರ ಜಪ ಮಾಡಿದ್ದು ಅಲ್ವಾ? ಅಂಥ ರಾಮ ಮಂತ್ರ ಇದು ಸಾಮಾನ್ಯವಲ್ಲ. ಇನ್ನು ಕೊನೆಯ ಪ್ರಶ್ನೆಗೆ ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ತಮ್ಮದೇನಾದ್ರು ವರ್ಕ್ ಆಗಲಿ, ಇದಾಗಲಿ ಏನಾದ್ರು ಹೇಳೋದಿದ್ದೇನೆ ಮೇಡಮ್? ನಾನು ಬಂದು ಸತ್ಸಂಗದಲ್ಲಿ
ವಾರ ಅಟೆಂಡ್ ಆಗ್ತೀವಿ ಎಲ್ಲ ಕ್ಲಾಸ್. ಪ್ರತಿ ವಾರ ನಡೆಯುತ್ತಾ ನಿಮ್ದು ಇದು ಪ್ರತಿ ವಾರ ಸತ್ಸಂಗ? ಸೋಮವಾರ Okay. ನಡೆಯುತ್ತೆ. ಸೋಮವಾರ. ಅದಾದ್ಮೇಲೆ ಸ್ವಲ್ಪ ಅಸ್ಟ್ರಾಲಜಿ ನ್ಯೂಮರಾಲಜಿ ಸ್ವಲ್ಪ ಟಚ್ ಇದೆ, ಅದು ಸ್ವಲ್ಪ ಮಾಡ್ತೀವಿ. ಯೋಗ ಮಾಡ್ತೀವಿ. ಹಾ. ಮತ್ತೇನಾದ್ರು ವಿವಿಧ ಕಾರ್ಯಕ್ರಮಗಳು ಇಟ್ಕೊಂಡಿರ್ತೀರಾ? ತುಂಬಾ ಸಣ್ಣ ಪುಟ್ಟ ಕೈ ಕೆಲಸಗಳೆಲ್ಲ ತುಂಬಾ ಮಾಡ್ತೀನಿ. ಮಾಡ್ತೀರಿ? ಹಾ, ನೀವು ಮಾಡ್ತೀರಿ. ಓಕೆ, ತುಂಬಾ ಸಂತೋಷ. ಇನ್ನು ಕೊನೆಯ ಪ್ರಶ್ನೆಗೆ ಬರೋಣ. ಸರಿ ಮೇಡಮ್. ಮಹಾಬಲಿಷ್ಠನಾದ ವಾಲಿಯಿಂದ ಯಾವ ಮರಗಳ ಎಲೆಯನ್ನೂ ಸಹ ಕಿತ್ತಲು ಸಾಧ್ಯವಾಗಲಿಲ್ಲ. ಮಹಾಬಲಿಷ್ಠ ಯಾರು? ವಾಲಿ. ಯಾವ ಮರಗಳ ಎಲೆಯನ್ನೂ ಸಹ ಕಿತ್ತಲು ಸಾಧ್ಯವಾಗಲಿಲ್ಲ. ಯಾವ ಮರ? ತಾಳೆ ವೃಕ್ಷ. ತಾಳೆ ವೃಕ್ಷ ಅಲ್ವಾ? ಎಲೆಯನ್ನು ಕೀಳಲಾಗಲಿಲ್ಲ. ಎಲೆಯನ್ನೇ ಕೀಳಲಿಲ್ಲ, ವೃಕ್ಷ ಬಿಟ್ಟು ಬಿಟ್ಟಿದೆ. ಎಲೆಯನ್ನು ಕೂಡ ಕೀಳಲಿಕ್ಕೆ ಆಗ್ಲಿಲ್ಲ. ಮಹಾಬಲಿಷ್ಠ ವಾಲಿ. ಸರಿಯಾದ ಉತ್ತರ. ನೋಡ್ರಿ, ನಾವು ಹೇಳ್ತಾ ಇರ್ತೀವಿ ನಾವು ಹಂಗಿದ್ದೀವಿ ಹಿಂಗಿದ್ದೀವಿ ಅಂತ. ಏನಿಲ್ಲ, ಪರಮಾತ್ಮ ಮನಸ್ಸು ಮಾಡಬೇಕು. ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ ಜ್ಞಾನಿಗಳು. ಅಂದರೆ ಪರಮಾತ್ಮ ಮನಸ್ಸು ಮಾಡಿದ್ರೆ ಮಾತ್ರ ನಾವು ಏನಂದರೆ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ. ಅವನ ಧ್ಯಾನವನ್ನು ಮಾಡಲಿಕ್ಕಾಗಲಿ, ಅವನ ಪೂಜೆಯನ್ನು ಮಾಡಲಿಕ್ಕಾಗಲಿ, ಅದಕ್ಕೂ ಕೂಡ ಅವನೇ ಮನಸ್ಸು ಕೊಡಬೇಕು. ಮನವನ್ನಿತ್ತರೆ ತನ್ನ ನೀವನ್ನು ಅಂತ ಹೇಳಿ ಅದರಿಂದ ಮನಸ್ಸನ್ನು ಕೊಡಬೇಕಾಗತ್ತೆ. ತಾವು ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯದಿಂದ ಧನ್ಯವಾದಗಳನ್ನು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್.